ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಶರಣರನ್ನು ಕುರಿತು ಬಸವಣ್ಣನವರು ಒಂದು ವಚನವನ್ನು ಹೇಳಿದರು. ಅದು ಬಹಳ ಸರಳವಾದ ಮತ್ತು ನಮ್ಮ ಕಣ್ಣು ಮುಂದೆ ಶರಣರ ವ್ಯಕ್ತಿತ್ವವನ್ನು ಚಿತ್ರಿಸುವಂಥ ವಚನ. ಶರಣರ ವಚನಗಳು, ಶರಣರ ಮಾತುಗಳು ನಮ್ಮ ಹೃದಯಕ್ಕೆ ಬಹಳವು ಸಮೀಪದವು ಮತ್ತು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಮಾತಿನಲ್ಲಿ 3 ಪ್ರಕಾರ ಇರ್ತಾವೆ. ಕೆಲವು ಮಾತು ಬರೀ ಬಾಯಿಂದ ಬರ್ತಾವೆ, ಇನ್ನು ಕೆಲವು ಮಾತುಗಳು ತಲೆಯಿಂದ ಬರ್ತಾವೆ. ಆನಂತರ 3ನೇ ಪ್ರಕಾರದ ಮಾತುಗಳದಾವಲ್ಲ, ಅವು ಹೃದಯದಿಂದ ಬರ್ತಾವೆ. ನಮ್ಮ ಮಾತು ಎಲ್ಲಿಂದ ಬರ್ತದ ಅದರ ಪ್ರಭಾವನೂ ಅಷ್ಟೇ ಇರ್ತದೆ. ನಮ್ಮ ಮಾತು ಬರೇ ಬಾಯಿಂದ ಅಷ್ಟೇ ಬಂತು ಅಂದ್ರೆ ಕೇಳಿದವ್ರು ಏನಂತಾರೆ, ಭಾಳ ಚಂದ ಹೇಳಿದ ಅಂಥೇಳಿ ಅವರು ಮಾತು ಹೇಳಿ ಮುಗಿಸಿಬಿಡ್ತಾರೆ. ಅದು ಮಾತಿನಿಂದದ್ದು ಬಂದದ್ದು ಮಾತಿಗೆ ಬಾಯಿಯಿಂದ ಬಂದದ್ದು ಬಾಯಿಗೆ ಮುಟ್ಟುತ್ತದೆ, ಮುಗಿತಲ್ಲಿಗೆ. ಇನ್ನು ತಲೆಯಿಂದದ್ದು ಬಂದದ್ದು ಭಾರೀ ವಿಚಾರ ಮಾಡಿ ಹೇಳಿದ್ದು ತಲೆಯಿಂದ ಬಂದಿರ್ತದೆ. ಅವರು ತಲೆಯಿಂದ ವಿಚಾರ ಮಾಡ್ತಾರೆ, ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಆದರೆ ಯಾವ ಮಾತು ಹೃದಯದಿಂದ ಬಂದಿರ್ತದಲ್ಲ, ಆ ಮಾತು ಮಾತ್ರ ಹೃದಯಕ್ಕೇ ಮುಟ್ಟುತ್ತದೆ. ಬಾಯಿಯಿಂದ ಬಂದಂಥ ಮಾತು ಬಾಯಿಗೆ ಮುಟ್ಟುತ್ತದೆ, ತಲೆಯಿಂದ ಬಂದಂಥ ಮಾತು ತಲೆಗೆ ತಲುಪುತ್ತದೆ. ಇನ್ನು ಹೃದಯದಿಂದ ಬಂದಿರುವಂಥ ಮಾತು ನಮ್ಮ ಹೃದಯವನ್ನು ಮುಟ್ಟುತ್ತದೆ. ಶರಣರು ಬರೀ ಅವರು ಮಾತಿಗಾಗಿ ಮಾತನ್ನು ಹೇಳಲಿಲ್ಲ, ವಿಚಾರಕ್ಕಾಗಿ ತಲೆಯಿಂದ ಬರೀ ತಲೆ ಬಳಸಿ ತರ್ಕ ವಿತರ್ಕ ಬುದ್ಧಿವಂತಿಕೆಯಿಂದ ಮಾತನ್ನು ಹೇಳಲಿಲ್ಲ. ಅವರು ಹೃದಯದಿಂದ ಮಾತನ್ನು ಹೇಳಿದರು. ಅದಕ್ಕಾಗಿಯೇ ಶರಣರ ಎಲ್ಲ ಮಾತುಗಳು ನಮ್ಮ ಹೃದಯಕ್ಕೆ ಮುಟ್ಟುತ್ತವೆ. ಅಂಥ ಒಂದು ಹೃದಯ ಸ್ಪರ್ಶಿವಾದಂಥ ಒಂದು ಬಸವಣ್ಣವರ ಮಾತು, ಅದು ಶರಣರ ಕುರಿತಾದಂಥ ಮಾತು. ಮನೆ ನೋಡ ಬಡವರು, ಮನ ನೋಡ ಘನಮನ. ಮನೆ ನೋಡ ಬಡವರು, ಮನ ನೋಡ ಘನ. ಸೋಂಕಿನಲ್ಲಿ ಸುಖಿಗಳು, ಸರ್ವಾಂಗ ಕಲಿಗಳು. ಪಸರ ಕಣುವಿಲ್ಲ ಬಂದ ತತ್ಕಾಲಕ್ಕುಂಟು. ಕೂಡಲ ಸಂಗನ ಶರಣರು ಸ್ವತಂತ್ರರು ಧೀರರು ಅಂತ ಹೇಳಿದರು. ಶರಣರು ಹೆಂಗದಾರ? ಅವರು ಹೆಂಗದಾರು ಅಂದರೆ ಮನೆ ನೋಡ ಬಡವರು, ಮನ ನೋಡ ದೊಡ್ಡವರು. ಅವರ ಮನೆ ನೋಡಿದರೆ ಭಾಳ ಸಣ್ಣದದು, ಬಡವ್ರಂತ ಅನ್ನಿಸ್ತದೆ. ಆದರೆ ಅವ್ರ ಮನಸ್ಸು ನೋಡಿದರೆ ಭಾಳ ದೊಡ್ಡವರು ಅವರು. ಈಗ ನಮ್ಮೂ ಹೇಗಾಗ್ಯಾವು ಅಂದ್ರೆ ಮನೆ ನೋಡ ಭಾಳ ದೊಡ್ಡ, ಮನಸ್ಸು ನೋಡ ಭಾಳ ಸಣ್ಣ. ಅದಕ್ಕೆ ನೋಡ್ರಿ, ಇವತ್ತು ಮನುಷ್ಯನಿಗೆ ಎಷ್ಟು ಕೊಟ್ಟರೂ ಸಾಲ್ತಾನೇ ಇಲ್ಲ. ನೌಕರಿ ಮಾಡೋರಿಗೆ ಪಗಾರ ಸಾಲ್ತಾ ಇಲ್ಲ. ಹೊಲದಾಗ ಬೆಳೆಯುವಂಥ ರೈತನಿಗೆ ಆ ಭೂಮಿ ಎಷ್ಟು ಕೊಟ್ಟರೂ ಅವನಿಗೂ ಸಾಲ್ತಾ ಇಲ್ಲ. ವ್ಯಾಪಾರ ಮಾಡುವಂಥ ವ್ಯಾಪಾರಿಗೆ ವ್ಯಾಪಾರದಿಂದ ಎಷ್ಟು ಲಾಭ ಆದರೂ ಅವನಿಗೂ ಸಾಲ್ತಾ ಇಲ್ಲ. ಮನೆ ಒಳಗೆ ಎಷ್ಟು ತಂದರೂ ಸಹಿತ ಸಾಮಾನುಗಳು ಮನೆ ಇನ್ನೂ ಖಾಲಿ ಅಂತೆ ಅನ್ನಿಸ್ತದ, ಅಷ್ಟು ಮನೆ ತುಂಬ ಸಾಮಾನುಗಳು ತುಂಬ್ಯಾವ. ಇದು ಏನು ತೋರಿಸ್ತದ ಅಂದ್ರೆ ನಮ್ಮ ಮನಸ್ಸು ಸಣ್ಣದಾಗ್ತದ, ಹೊರಗೇನೋ ಮನೆ ಮಾತ್ರ ದೊಡ್ಡದಾಗ್ತದ. ಮೊದಲ ಬರೀ ಸಣ್ಣ ಮನೆ ಒಳಗಣ ಹೆಂಗಿದ್ರು ಅವರು ದೊಡ್ಡವರಾಗಿದ್ದರು ಭಾಳ. ಈಗ ನಮ್ಮ ಎಲ್ಲ ಮನೆಗಳೆಲ್ಲ ಆಲಿಶಾನ್ ಬಂಗ್ಲಾಗಳಾಗ್ಯಾವ.
ಒಂದೊಂದು ಮನೆ ನೋಡಬೇಕು, ಅದ್ಭುತ ಅದಾವು ಮನೆ. ಆದರೆ ಮನೆಯೊಳಗಿರುವಂಥವ್ರ ಮನಸ್ಸು ಮಾತ್ರ ಭಾಳ ಸಣ್ಣದದ. ಯಾಕೆಂದ್ರೆ ಅವ್ರ ಮನಸ್ಸಿನೊಳಗೆ ಬೇರೆ ಅವರಿಗೆ ಯಾರಿಗೂ ಅಲ್ಲಿ ಸ್ಥಳನೇ ಇಲ್ಲ. ಅವಾಗಿನ ಮನೆಗೆ ಜಾಗ ಕಡಿಮೆ ಇರ್ತಿತ್ತು, ಎಲ್ಲರೂ ಇರ್ತಿದ್ರು. ಈಗ ಮನೆ ದೊಡ್ಡದದ, ಒಳಗಡೆ ಇರೋರಿಲ್ಲ. ಯಾಕೆಂದ್ರೆ ಮನಸ್ಸುಗಳು ಸಣ್ಣ ಆಗ್ಯಾವ, ಮನಸ್ಸು ಕೂಡ್ತಾ ಇಲ್ಲ. ಇದು ಅವಾಗನೇ ಅವರು ಹೇಳಿದರು ಬಸವಣ್ಣವರು, ಶರಣರು ಮಾತ್ರ ಹೆಂಗಿರ್ತಾರೋ ಅಂದರೆ ಅವರು ಮನೆ ನೋಡ ಬಡವರು. ಮನೆ ನೋಡಿದರೆ ಏನಪ್ಪ ಇವರು ಬಡವರು ಅದಾರು ಅಂತ ಅನಿಸ್ತದೆ. ಆದರೆ ಮನಸ್ಸು ಮಾತ್ರ ಎಷ್ಟು ದೊಡ್ಡದಿತ್ತು ಅವ್ರದ್ದು. ಆನಂತರ ಸೋಂಕಿನಲ್ಲಿ ಸುಖಿಗಳು, ಸರ್ವಾಂಗ ಕಲಿಗಳು. ಸೋಂಕಿನಲ್ಲಿ ಸುಖಿಗಳು ಅಂದರೆ ಲಿಂಗವನ್ನು ಧ್ಯಾನಿಸುವಲ್ಲೇ ಅವರಿಗೆ ಸುಖ. ಸೋಂಕಿಸುವುದು ಅಂತ ಕರೀತಾರೆ ಅದಕ್ಕೆ. ದೇವರ ಧ್ಯಾನ ಮಾಡುವುದರಲ್ಲೇ ಅವರಿಗೆ ಸುಖ. ನಮಗೆ ಹೇಗೆ ವಿಷಯಗಳನ್ನು ಅನುಭವಿಸುವುದರಲ್ಲಿ ಸುಖ ಅಂತ ನಾವು ಏನು ಭಾವಿಸೇವಲ್ಲ, ಆದರೆ ಅವರಿಗೆ ಸೋಂಕಿನಲ್ಲಿ ಸುಖ, ಲಿಂಗದ ಧ್ಯಾನದಲ್ಲಿ ಅವರಿಗೆ ಸುಖ, ಲಿಂಗದ ಚಿಂತನೆಯಲ್ಲಿ ಅವರಿಗೆ ಸುಖ. ಅವರು ಅದರಲ್ಲೇ ಸಂತುಷ್ಟರಾಗಿರುವವರು. ಅದರ ಅರ್ಥ ಬರೀ ಲಿಂಗ ನೋಡ್ಕೊತ ಕೂಡ್ತಾರಂತಲ್ಲ. ಅವರು ಏನೇನು ಕೆಲಸ ಮಾಡ್ತಾರ ಅದು ದೇವರ ಕೆಲಸ ಅಂತಿಟ್ಟುಕೊಂಡು, ಏನೇನು ಪ್ರಸಾದವನ್ನು ಸ್ವೀಕರಿಸ್ತಾರ ಅದು ದೇವರ ಪ್ರಸಾದ ಅಂತ ತಿಳಿದು ಅದನ್ನು ಪ್ರತಿಯೊಂದು ಸಂಗತಿಯನ್ನು ಆ ಸುಖಕ್ಕೆ ಅದನ್ನು ಜೋಡಿಸ್ತಾರೆ, ಅನುಭವಿಸ್ತಾರೆ. ಅವರು ಪ್ರತಿಯೊಂದು ಕ್ರಿಯೆಯೂ ಪೂಜೆಯೇ, ಪ್ರತಿಯೊಂದು ಕ್ರಿಯೆಯೂ ಅವ್ರದ್ದು ಶಿವಯೋಗವೇ. ಅದಕ್ಕೆ ಸೋಂಕಿನಲ್ಲಿ ಸುಖಿ ಅಂತ ಕರೆದರು. ಅವರಿಗೆ ಹಸಿವು ನಮಗೆ ಹೆಂಗೆ ಈ ಹೊಟ್ಟೆ ಹಸಿವು ಇರ್ತದಲ್ಲ, ಅವರಿಗೆ ಅದರ ಅನುಭವದನೇ ಹಸಿವು, ಅನುಭವದ ಹಸಿವು ಅವರಿಗೆ. ಬುದ್ಧ ಆತ ಬೋಧಿ ವೃಕ್ಷದ ಕೆಳಗಡೆ ಧ್ಯಾನಕ್ಕೆ ಕುಳಿತುಕೊಂಡಿದ್ದ. ಅನೇಕ ದಿವಸಗಳಾದವು, ಅನ್ನಿಲ್ಲ, ನೀರಿಲ್ಲ, ಬರೀ ಧ್ಯಾನದಲ್ಲೇ ಮಗ್ನನಾಗಿ ಕುಳಿತಿದ್ದಾರೆ. ಅಲ್ಲಿ ಒಬ್ಬ ಹೆಣ್ಣು ಮಗಳು, ಸುಜಾತ ಅಂತ ಹೆಣ್ಣು ಮಗಳು, ಆಕೆ ಇವ್ರನ್ನ ನೋಡ್ತಿರ್ತಾಳೆ. ಇವರು ಹೀಗೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕುಳಿತಿರ್ತಾರೆ. ಇವರು ಬಹಳ ದಿವಸ ಆಯಿತು ಕುಳಿತುಕೊಂಡು, ಇವ್ರಿಗೊಂದಿಷ್ಟು ಪ್ರಸಾದರೇ ಊಟಕ್ಕರೆ ಕೊಡೋಣ ಅಂಥೇಳಿ ಒಂದು ದಿವಸ ಆಕಿ ಊಟ ತೊಗೊಂಡು ಬರ್ತಾಳೆ. ಇವರಿಗೆ ಆ ಪ್ರಸಾದವನ್ನು ಎಲ್ಲ ಮುಂದೆ ಇಟ್ಟು ಆಕೆ ಹೇಳ್ತಾಳೆ, ನೀವು ಎಷ್ಟು ದಿವಸ ಆಯ್ತೇನೋ ಊಟ ಮಾಡಿ, ಹೊಟ್ಟೆ ಹಸಿದಿರಬೇಕು, ನಾನು ಊಟ ತಂದನಿ, ಪ್ರಸಾದ ತಂದನಿ, ತೆಗೆದುಕೊಡ್ರಿ ಅಂತ ಬುದ್ಧನಿಗೆ ಹೇಳಿದಳು. ಆವಾಗ ಬುದ್ಧ ಹೇಳ್ತಾನೆ, ನೀನು ಈ ನನ್ನ ಹೊಟ್ಟೆಯನ್ನೇನೋ ತುಂಬಿಸಬಹುದು, ಆದರೆ ನನಗಿದ್ರದ್ದೇನು ಬಹಳ ದೊಡ್ಡ ಹಸಿವಿಲ್ಲ. ಇದರದು ಈ ಹೊಟ್ಟೆಯ ಹಸಿವು ನನಗಿಲ್ಲ, ಆದರೆ ನನಗೆ ನಿರ್ವಾಣ ಆಗುವುದರ ಹಸಿವಾದ. ನಾನು ನಿರ್ವಾಣವನ್ನು ಹೊಂದಬೇಕು, ಅದರ ಹಸಿವ ನನಗದ. ಅದನ್ನೇನಾದರೂ ನೀನು ಹಸಿವನ್ನು ಹಿಂಗಿಸ್ತೀಯೇನು ಅಂತ. ಹೊಟ್ಟೆಯ ಹಸಿವನ್ನು ಅನ್ನದಿಂದ ಸುಲಭವಾಗಿ ಪೂರ್ಣಗೊಳಿಸಬಹುದು, ಯಾರಾದರೂ ಪೂರ್ಣಗೊಳಿಸಬಹುದು. ಆದರೆ ನನ್ನ ಹಸಿವ ಮಾತ್ರ ಬರೀ ಈ ಹೊಟ್ಟೆ ಹಸಿವಿಲ್ಲ, ನಿರ್ವಾಣದ ಹಸಿವಾದ. ಅದನ್ನೇನ್ರ ನೀನು ಹಿಂಗಿಸ್ತೀಯೇನು ಅಂತ ಕೇಳ್ತಿದ್ರು. ಆಗ ಶರಣರಿಗೆ ಯಾವುದರಲ್ಲಿ ಸುಖ ಅಂದರೆ ಲಿಂಗವನ್ನು ಸೋಂಕಿಸುವಲ್ಲಿ, ವಸ್ತುಗಳನ್ನು ಸೋಂಕಿಸುವಾಗೂ ಸಹಿತ ಅದರಲ್ಲಿ ಲಿಂಗ ಭಾವವನ್ನು ಕಾಣುವುದರಲ್ಲೇ ಅವರಿಗೆ ಸುಖ. ಆನಂತರ ಸರ್ವಾಂಗ ಕಲಿಗಳು, ರಣರಂಗ ಕಲಿಗಳಲ್ಲ. ಯಾರ್ದೋ ಎದುರುಗಡೆ ಯಾರನ್ನೋ ಬೇರೆಯವರನ್ನು ಎದುರಿಸುವಲ್ಲಿ ಕಲಿತನ ಅಲ್ಲ, ಶೂರತನ ಅದು ಅಲ್ಲ. ಅವರ ಇಂದ್ರಿಯಗಳ ಮೇಲೆ ಜಯ ಸಾಧಿಸುವುದು ಅದು ಕಲಿತನ, ಅದು ಶೌರ್ಯ, ಅದು ಧೀರತನ. ಇನ್ನೊಬ್ಬರನ್ನೇನು ಎದುರಿಸುವುದು? ಇನ್ನೊಬ್ಬರನ್ನು ಎದುರಿಸುವುದಲ್ಲ, ನನ್ನ ಇಂದ್ರಿಯಗಳನ್ನು ನಾನು ಎದುರಿಸುವುದು.
ಇನ್ನೊಬ್ಬರನ್ನು ಗೆಲ್ಲುವುದಲ್ಲ, ನನ್ನ ಇಂದ್ರಿಯಗಳನ್ನು ನಾನು ಗೆಲ್ಲಬೇಕು, ಅದು ವೀರತನ. ಅದಕ್ಕೆ ಅವರು ಶರಣರು ಸರ್ವಾಂಗ ಕಲಿಗಳು. ಅವರು ಏನು ಸರ್ವಾಂಗಗಳಿದ್ದು ಅವುಗಳ ಮೇಲೆ ಅವರಿಗೆ ಹಿಡಿತ ನೋಡ್ರಿ ಹೇಗದ ಅಂಥ ಶರಣರು. ಮುಂದೆ ಹೇಳ್ತಾರ, ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಪಸರಕ್ಕನೂ ಇಲ್ಲ, ಹಗಲು ಮಾಡಾಕಣೆ ಇಲ್ಲ, ನಾಳೆ ಅನ್ನಕಣೆ ಅವ್ರು ಏನು ಅವ್ರ ಹತ್ತಿರ ಇಲ್ಲ. ಆದರೆ ಇವತ್ತು ಮಾತ್ರ ಎಷ್ಟು ಬೇಕು ಅಷ್ಟು ಮಸ್ತಾಗ್ಯದ. ನಮ್ಮಲ್ಲಿ ಇನ್ನೂ 1000 ವರ್ಷ ಇಟ್ಟರು ಸಹಿತ ನಮ್ಮದು ಮುಗಿಲಾರ್ದಷ್ಟು ಐತಿ. ಆದರೆ ಈಗ ಮಾತ್ರ ಇವು ಚಿಂತೆ ಮಾಡ್ಕೊತ ಕೂತಾನೆ. ಅವರಿಗೆ ಪಸರಕ್ಕನೂ ಇಲ್ಲ, ಸ್ವಲ್ಪ ಹಗಲು ಮಾಡೋಣಂದರೆ ಏನೂ ಇಲ್ಲ. ಆದರೂ ಸಹಿತ ಬಂದ ತತ್ಕಾಲಕ್ಕುಂಟು, ಈಗ ಎಷ್ಟು ಬೇಕು ಅಷ್ಟು ಮಾತ್ರ ಮಸ್ತಾಗಿ ಅದ. ಅದಕ್ಕೆ ಅವರು ಎದಕ್ಕೂ ಆಸೆ ಮಾಡ್ತಿರಲಿಲ್ಲ. ಎಲ್ಲ ಶರಣರನ್ನ ನೋಡ್ತೀವಲ್ಲ ನಾವು, ಎಲ್ಲರೂ ಆಸೆಯಿಂದ ಭಾಳ ದೂರ ಇದ್ದವರೇ. ನೂಲಿಯ ಚಂದಯ್ಯ ನೋಡಿದೀವಲ್ಲ, ಅವ್ರದ್ದು ನೋಡಬೇಕು. ಅವರ ಕಾಯಕ ನಿಷ್ಠೆ ಅಂಥದ್ದು. ಕಾಯಕ ನಿಷ್ಠೆ ಅವ್ರನ್ನ ಭಾಳ ದೊಡ್ಡವರನ್ನಾಗಿ ಮಾಡಿತ್ತು. ಅವರು ಒಂದು ದಿವಸ ಒಂದು ಹಗ್ಗ ತಯಾರು ಮಾಡಿಕೊಂಡು ಹೋಗಿ ಬಸವಣ್ಣವರಿಗೆ ಕೊಡಲಿಕ್ಕೆ ಹೋಗ್ತಾರೆ. ಆವತ್ತು ಅದು ಬೇರೆ ಅವರಿಗೆ ಮಾರಾಟ ಆಗಿರಲಿಲ್ಲ. ಬಸವಣ್ಣವರು ಅವರಿಗೆ 1000 ನಾಣ್ಯಗಳು ಕೊಟ್ರಂತ. ಒಂದು ಹಗ್ಗ ಕೊಟ್ಟು 1000 ನಾಣ್ಯ ಕೊಟ್ರೆ ನಮಗೆಲ್ಲರ ಒಂದು ವೇಳೆ ಸಿಕ್ಕರೆ ನಾವು ಇವತ್ತು ನಮ್ಮ ಭಾಗ್ಯದ ಲಕ್ಷ್ಮಿ ನಮಗೆ ಅನುಗ್ರಹ ಮಾಡಿದಳು ಅಂತೀವಿ. ನಮ್ಮದು ಒಂದು ವಸ್ತು ತೊಗೊಂಡು 10 ರೂಪಾಯಿ ವಸ್ತು ಇತ್ತಂದರೆ ಯಾರ್ಯಾರು ನಮಗೆ 1000 ರೂಪಾಯಿ ಕೊಟ್ರಂದ್ರೆ ಯಾರು ಬ್ಯಾಡ ಅಂತಾರೆ. ಇದು 1000 ರೂಪಾಯಿದಿಲ್ಲ 10 ರೂಪಾಯಿದೈತೆ ಅಂತ ಹೇಳೋರು ಯಾರದಾರ. ಆದರೆ ಅವರು ಚಂದಯ್ಯನವ್ರು ಹೇಳಿದರು, ಇದು 1000 ರೂಪಾಯಿದಲ್ಲ, 1000 ನಾಣ್ಯದ ಹಗ್ಗಲ್ಲ, ಇದು 1 ನಾಣ್ಯದ ಹಗ್ಗದ. ನನಗೆ 1 ನಾಣ್ಯ ಕೊಡ್ರಿ, ಉಳಿದದ್ದು ಎಲ್ಲ ನಿಮ್ಮ ಹತ್ತಿರ ಇಟ್ಟುಕೊಡ್ರಿ. ನೋಡ್ರಿ ಅವ್ರದ್ದು ಹೇಗದ. ಅದಕ್ಕೆ ಅವರಿಗೆ ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಅವರಿಗೆ ಭಾಳ ಆಸೆನೇ ಇರಲಿಲ್ಲ. ಅದಕ್ಕೆ ಅವರು ಸ್ವತಂತ್ರರಿದ್ದರು, ಧೀರರಿದ್ದರು. ನಾವು ಆಸೆಯಿಂದ ಬಂಧಿತರಾಗೇವಿ, ಹೊರಗೆ ಸ್ವತಂತ್ರ ಅದೇವಿ, ಆದರೆ ಆಸೆ ನಮ್ಮನ್ನು ಬಂಧಿಸ್ಯದ. ನಾವು ಹೊರಗೆ ಮುಕ್ತರು, ಒಳಗೆ ಬಂಧಿತರು. ಸ್ವಾತಂತ್ರ್ಯ ಮುಕ್ತಿ ಅಂದರೆ ಹೊರಗೆ ದೇಹಕ್ಕೆ ಮುಕ್ತಿ ಅಲ್ಲ, ಮನಸ್ಸಿಗೆ ಮುಕ್ತಿ ಆಗಬೇಕಾಗ್ಯದ. ಮನಸ್ಸು ಬಂಧನದಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಶರಣರ ಏನು ಸಾಧನೆ ಮಾಡಿದರು ಅಂತ ನಾವು ಚಿಂತನೆಯನ್ನು ಮಾಡ್ತಾರೆ. ಹಿಂಗೆ ಬಾಳಿದಂಥ ಶರಣರದಾರಲ್ಲ, ಇವರು ಅನುಭಾವವನ್ನು ಸಾಧಿಸಿದರು. ಆ ಅನುಭಾವವನ್ನು ನಾವು ಸಾಧಿಸಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ನಾವು ನಿನ್ನೊಂದು ನೋಡಿದ್ವಿ, ಈ ಸಂಸಾರದ ವ್ಯಾಮೋಹವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಇವತ್ತು ಒಂದು ಏನು ಅಂದರೆ, ಬರೀ ಸಂಸಾರವನ್ನು ಬಿಟ್ಟು ಮಾತ್ರಕ್ಕೆ ಅನುಭವ ಆಗೋದಿಲ್ಲ. ಸಂಸಾರ ವ್ಯಾಮೋಹವನ್ನು ಬಿಟ್ಟಿವಿ, ಮುಂದೆ ಏನು ಮಾಡಬೇಕು? ಮುಂದೊಬ್ಬ ಚಲೋ ಅಂತ ಯೋಗ್ಯ ಗುರುಗಳನ್ನು ನಾವು ಅನುಸರಿಸಬೇಕು. ಇದು 2ನೇ ಹಂತ. ಒಬ್ಬ ಒಳ್ಳೆಯ ಗುರು, ಮಾರ್ಗದರ್ಶನವನ್ನು ನೀಡುವಂಥ ಗುರು ಇರಬೇಕು. ಗುರು ಇರಲಿಲ್ಲ ಅಂದರೆ ನಮ್ಮ ಸಾಧನೆ ಪೂರ್ಣ ಆಗುವುದಿಲ್ಲ. ನಾವೇನು ಅನುಭವದ ಎತ್ತರಕ್ಕೆ ಹೋಗಬೇಕಂತ ಮಾಡೇವಲ್ಲ, ಅದು ಈಡೇರುವುದಿಲ್ಲ. ಸಂಸಾರವನ್ನು ಬಿಟ್ಟರೂ ನಮಗೊಬ್ಬ ಯೋಗ್ಯ ಗುರುಗಳು ಬೇಕು. ಅದನ್ನೇ ಬಸವಣ್ಣವರು ಹೇಳಿದರು. ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು, ಇದೇನು ಕತ್ತಲೆ ಕಾಣಬರದು, ತೋರಬಲ್ಲ ಗುರು ಸುಳಿಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಹಾಲಿನೊಳಗೆ ತುಪ್ಪ ಅದ, ನೀರಿನೊಳಗೆ ಅಗ್ನಿ ಅದ, ಇದ ಭೂಮಿ ಒಳಗೆ ಹೊನ್ನ ಅದ. ಹಾಗೆ ನಮ್ಮ ಅಂತರಂಗದೊಳಗನೇ ಶಿವ ಅದಾನ. ಆದರೂ ಸಹಿತ ಕಾಣ್ತಾ ಇಲ್ಲ, ಕತ್ತಲೆ ಅದ.
ಯಾಕೆ ಕಾಣ್ತಾ ಇಲ್ಲ ಅಂದರೆ ತೋರಿಸುವಂಥ ಗುರು ಸುಳಿತಾ ಇಲ್ಲ. ತೋರಿಸುವಂಥ ಗುರು ಇದ್ದ ಅಂದರೆ ನಮ್ಮ ಅಂತರೊಳಗಿರುವಂಥ ಶಿವ ನಮಗೆ ಕಾಣ್ತಾನ. ಹಾಲಿನೊಳಗೆ ತುಪ್ಪದ ಅಂತ ತಿಳಿದು ಯಾರಿಗೆ ಗೊತ್ತದ ಅಂದ್ರೆ ಅದು ಬಲ್ಲವ್ರಿಗೆ ಗೊತ್ತದ. ಇದ ಭೂಮಿಯೊಳಗೆ ಹೊಣ್ಣೈತಿ ಅಂತ ಒಕ್ಕಲಿಗನಿಗೆ ಗೊತ್ತದ. ಹಾಗೆ ಒಬ್ಬ ಗುರುವಿಗೆ ಗೊತ್ತದ ನಮ್ಮ ಅಂತರಂಗದೊಳಗನೆ ಶಿವ ಅದಾನು ಅಂತ ಅವನಿಗೆ ಗೊತ್ತದ. ಶಿವ ಅಥವಾ ದೇವರು ಎಲ್ಲೋ ಆಕಾಶದಿಂದ ಬರುವುದಿಲ್ಲ, ಅವ ನಮ್ಮ ಒಳಗಿಂದನೇ ಬರಬೇಕಲ್ಲ. ಈಗ ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನೊಳಗೆ ಒಂದು ಮೂರ್ತಿಯನ್ನು ಕೆತ್ತುತ್ತಾನೆ. ಯಾರ್ದೋ ಒಂದು ಮೂರ್ತಿ, ಯಾವುದೋ ಒಂದು ಮೂರ್ತಿಯನ್ನು ಕೆತ್ತುತ್ತಾನಂತ ಇಟ್ಕೊಡ್ರಿ. ಆ ಮೂರ್ತಿಯನ್ನು ಆತ ಎಲ್ಲಿಂದ ತರ್ತಾನೋ? ಏನು ಹೊರಗಿನಿಂದ ತಂದು ಅಲ್ಲಿ ಮೂರ್ತಿಯನ್ನು ತುಂಬುತ್ತಾನೇನು? ಇಲ್ಲ, ಮೂರ್ತಿ ಕಲ್ಲಿನೊಳಗನೆ ಇತ್ತು ಮೊದಲ. ಈತ ಶಿಲ್ಪಕಾರ ಏನು ಮಾಡಿದ ಅಂದರೆ ಯಾವುದು ಮೂರ್ತಿ ಅಲ್ಲ ಅಷ್ಟನ್ನು ಕೆತ್ತಿ ತೆಗೆದು ಹಾಕಿದ, ಹೊರಗೆ ಚೆಲ್ಲಿದ. ಮುಂದೆ ಯಾವುದು ಉಳಿತು ಅದು ದೇವರ ಇತ್ತು. ಆಗ ಗುರು ಅನ್ನುವಂಥ ಶಿಲ್ಪಿನೂ ಏನು ಮಾಡ್ತಾನೋ ಅಂದ್ರೆ ನಮ್ಮದೇನೊಂದು ದೇಹ ಅದ, ಈಗ ನಾವಂತ ಏನು ಅದೀವಲ್ಲ, ಈಗ ನಾವು ಕಲ್ಲಿದ್ದಂಗೆ ಅದೇವಿ. ಈ ಕಲ್ಲಿನೊಳಗನ ದೇವ್ರ ಮೂರ್ತಿ ಇರುವುದು, ಶಿವನ ಮೂರ್ತಿ ಇರುವುದು. ಆವಾಗ ಗುರು ಏನು ಮಾಡ್ತಾನೋ ಅಂದರೆ ಇದರೊಳಗೆ ಯಾವುದು ಮೂರ್ತಿ ಅಲ್ಲ ಅದನ್ನಷ್ಟು ಮಾತ್ರ ಕಟ್ಟದು ಹೊರಗೆ ಚೆಲ್ತಾನೆ. ಕೊನೆಗೆ ಏನು ಉಳಿತದ ಅದು ಮೂರ್ತಿ ಉಳಿತದ, ಹೊರಗಿನಿಂದ ಏನೂ ತರುವುದಿಲ್ಲ. ನಮ್ಮೊಳಗನೆ ಅದ ಮೂರ್ತಿ, ಕಲ್ಲಿನೊಳಗನೇ ಮೂರ್ತಿ ಅದ, ಕೆತ್ತವ್ರು ಬೇಕಷ್ಟೆ. ಆಗ ಹಾಲಿನೊಳಗನೆ ತುಪ್ಪ ಅದ. ನೀವು ನೋಡಿರ್ಬೇಕ್ರೆ ಹಾಲು ಹೀಗೆ ಬರೀ ಕಾಸ್ರಿ ಅದು ಏನೂ ಅನಿಸೋದನಿಲ್ಲ, ತುಪ್ಪದ ಅಂತ ಅನಿಸೋದಿಲ್ಲ. ಒಂದು ದೀಪಕ್ಕೆ ಹಾಲು ಹಾಕಿ ದೀಪ ಹಚ್ಚ್ರಿ, ದೀಪ ಬೆಳಗುವುದಿಲ್ಲ. ಅದೇ ಹಾಲವನ್ನು ತುಪ್ಪ ಮಾಡಿ ದೀಪಕ್ಕೆ ಹಾಕಿ ಹಚ್ಚಿದ್ರೆ ದೀಪ ಬೆಳಗುತ್ತದೆ. ಆ ತುಪ್ಪ ಎಲ್ಲಿಂದ ಬಂತು? ಹಾಲಿನಿಂದ ಬಂತು. ಹಾಗೇ ನಮ್ಮ ಅಂತರಂಗದಲ್ಲೇ ಶಿವನಿಹನು, ಆತನನ್ನು ತೋರಿಸುವಂಥ ಒಬ್ಬ ಗುರು ಬೇಕು ಅಂತ ಬಸವಣ್ಣವರು ಹೇಳಿದರು. ಅದನ್ನೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅವರು ಬಹಳ ವಿಶೇಷವಾಗಿ ಹೇಳ್ತಾರೆ. ಅವ್ರದ್ದು ಬಹಳ ಅದೊಂದು ರೀತಿಯ ವಿಶಿಷ್ಟ ಭಾಷೆ ಅವ್ರದ್ದು. ಅವರು ಹೇಳ್ತಾರೆ, ನೋಡು, ದೇವರು ನಿರಾಕಾರ ಅದಾನಲ್ಲ ಅಂತ ನಾವು ತಿಳ್ಕೊಂಡಿವೆಲ್ಲ, ಅವನನ್ನು ಇನ್ನು ಕಾಣೋದು ಹೆಂಗೆ? ದೇವರನ್ನು ನಿರಾಕಾರವಾದ ದೇವರನ್ನು ಕಾಣೋದು ಹೆಂಗೆ? ಲಿಂಗ ಇದು ಕುರುಹ ಅಷ್ಟೇ, ಇದರ ಮೂಲ ನಿರಾಕಾರ. ಅಥವಾ ಬಯಲಾದ ಅದು ನಿರಾಕಾರ. ಬಯಲಿಗೆ ಯಾವುದೇ ರೂಪಿಲ್ಲ, ಆಕಾರ ಇಲ್ಲ, ಗಾತ್ರ ಇಲ್ಲ. ಅದನ್ನು ಅನುಭವಿಸುವುದು ಹೆಂಗೆ, ಅದನ್ನು ತಿಳಿದುಕೊಳ್ಳುವುದು ಹೇಗೆ ಅಂತ ಕೇಳ್ತೀವಲ್ಲ. ದೇವರ ಸಾಕ್ಷಾತ್ಕಾರವನ್ನು ಹೊಂದಬೇಕು ಅಂತೇಳಿ ನಾವೆಲ್ಲ ಬಯಸ್ತೀವಲ್ಲ, ಅದಕ್ಕೆ ಅವರು ಒಂದು ಸರಳ ಉಪಾಯವನ್ನು ಹೇಳಿದರು. ಅದು ಈಗಿನ ವಿಜ್ಞಾನಕ್ಕೂ ಹೊಂದುತ್ತಿರಬಹುದು ಬಹುಶಃ. ಅವರು ಹೇಳಿದರು, ನೋಡು, ನೀನು ಕಂಡುದನ ಅರಸಿ ಕಾಣದುದನ ಅರಸಿ ಹಿಡಿದನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡದಲ್ಲಿ ಕಾಣಬರದು ಕಾಣಬಹುದು ಗುಹೇಶ್ವರ ಅಂತ ಹೇಳಿದರು. ಕಾಣಲಾರದನ್ನು ನೀನು ಹುಡುಕ್ಯಾಡಿ ನಾ ಕಾಣ್ತೀನಿ ಅಂತ ನೀವು ಹೊರಟಿ ಅಂದರೆ ಬರೇ ಬಳಲಿಕೆ ಆಗ್ತದೆ. ಆದರೆ ಇಲ್ಲಿ ಯಾವುದೀಗ ಕಾಣ್ತದಲ್ಲ ಅದನ್ನು ಹಿಡಿದು ಅಂದ್ರೆ ಕಾಣಲಾರ್ದ ಸಹಿತ ಕಾಣ್ತದ. ಕಾಣದ್ದನ್ನು ಅರಸಿ ಹುಡುಕಾಡಿ ನಾ ಹಿಡಿತೀನಿ ಅಂದರೆ ಎಂದೂ ಸಾಧ್ಯ ಇಲ್ಲ. ಈಗ ಯಾವುದು ಕಾಣ್ತದಲ್ಲ, ಗುರುಪಾದ ಕಾಣ್ತದ, ಅದನ್ನು ಹಿಡಿದು ಬಿಡು. ಗುರುಗಳೀಗ ಕಾಣ್ತಾರ, ಅವರ ಸಾಕಾರ ಅದಾರ. ಈ ಕಾಣುವ ಸಾಕಾರ ಗುರುಗಳನ್ನ ಹಿಡಿದು ಅಂದ್ರೆ ನಿರಾಕಾರ ಕಾಣಲಾರ್ದಂಥ ದೇವ್ರ ಸಹಿತ ಕಾಣ್ತಾನೋ ಅಂತ ಅವ್ರದ್ದು. ಈಗ ನೋಡ್ರಿ ಹೇಗದ. ಈಗ ಈ ದೂರದರ್ಶನ ಅದಲ್ಲ, ಟಿ ವಿ ದೂರದರ್ಶನ ಏನು ಮಾಡ್ತದ? ನಮಗೆ ಕಾಣಲಾರ್ದನ್ನು ತೋರಿಸ್ತದ.
ದೂರದರ್ಶನ ಟಿ ವಿ ದೂರದಿರುವಂಥ ವಸ್ತು, ಕಾಣಲಾರ್ದಂಥ ವಸ್ತುವನ್ನು ನಮಗೆ ತೋರಿಸ್ತದೆ. ದೂರದರ್ಶನ ನೋಡಿದ್ರೆ ದೂರದ ವಸ್ತು ಕಾಣ್ತದೆ. ಹಾಗೆ ಗುರು ದರ್ಶನ ಮಾಡಿದ್ರೆ ಕಾಣಲಾರ್ದಂಥ ದೇವ್ರ ದರ್ಶನ ಆಗ್ತದೆ. ಈಗಿದು ನೋಡ್ರಿ, ಆಕಾಶವಾಣಿ, ರೇಡಿಯೋ ಆಕಾಶವಾಣಿ ಅಲ್ಲ, ಅದು ಎಲ್ಲೋ ದೂರದಲ್ಲಿ ಕುಳಿತುಕೊಂಡು ಮಾತನಾಡುವಂಥ ವ್ಯಕ್ತಿಗಳ ಮಾತನ್ನು ಇಲ್ಲಿಗೆ ತಂದು ಮುಟ್ಟಿಸ್ತದೆ ಆಕಾಶವಾಣಿ. ಹಾಗೇ ಗುರುವಾಣಿ ಅದು ದೇವರ ಮಾತುಗಳನ್ನು ನಮಗೆ ಮುಟ್ಟಿಸ್ತದೆ, ಅವು ಕಾಣುವುದಿಲ್ಲ. ಆಕಾಶವಾಣಿ ದೂರದ ಮಾತುಗಳನ್ನು ನಮಗೆ ಮುಟ್ಟಿಸ್ತದೆ. ಹಾಗೆ ಗುರುವಾಣಿ ದೇವನ ನುಡಿಗಳನ್ನು, ದೇವನ ಮಾತುಗಳನ್ನು ನಮಗೆ ಕೇಳಿಸುವಂಗೆ ಅದು ಮಾಡ್ತದೆ. ಇವು ಭಾಳ ಮಹತ್ವದದು. ಅದಕ್ಕೆ ಅವರು ಅಲ್ಲಮ್ಮ ಪ್ರಭುದೇವರು ಹೇಳಿದರು, ಇಂಥ ಒಬ್ಬ ಗುರುಗಳನ್ನು ನೀನು ಪಡೆದುಕೊಳ್ಬೇಕು. ಜೇಡರ ದಾಸಿಮಾರ್ಯರು ಅದನ್ನೇ ಹೇಳ್ತಾರೆ. ಅವರು ನೋಡು, ನೀನು ಲಿಂಗಮಯ ನೀ ಆಗಬೇಕಲ್ಲ, ಅದಕ್ಕೆ ಏನು ಮಾಡಬೇಕು? ನೀನು ಲಿಂಗಮಯ ನೀ ಆಗಬೇಕು. ಮೊದಲ ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಆನಂತರ ಭಾವಿಸಿ ಲಿಂಗಮಯ ನೀ ಆಗಬೇಕಾದ್ರೆ ಏನು ಮಾಡಬೇಕು? ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನು ಆ ಕೆಂಡ ನುಂಗುವಂತೆ. ಗುರುವಿನ ಗುರುಚರಣದಲ್ಲಿ ತನುವೆಂಬ ಈ ತೃಣವನ್ನು ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಅಂತ ಹೇಳಿದರು. ಹೇಗೆ ಒಂದು ಬೆಂಕಿಯಾಗ ಒಂದು ಹುಲ್ಲು ಕಡ್ಡಿ ಓದಿ ಇಟ್ಟಿವಿ ಅಂದರೆ ಹುಲ್ಲು ಕಡ್ಡಿ ಸಹಿತ ಬೆಂಕಿ ಹಂಗೆ ಆಗಿಬಿಡ್ತದೆ. ಹುಲ್ಲು ಸಾಯ್ತದ, ಬೆಂಕಿಯಾಗಿ ಉಳಿತದೆ. ಹಾಗೆ ಗುರು ಚರಣದಲ್ಲಿ ಈ ತನು ಅನ್ನುವಂಥ ಹುಲ್ಲು ಕಡ್ಡಿ ಇಟ್ಟಿವಿ ಅಂದ್ರೆ ನಮ್ಮ ಶರೀರ ಎಲ್ಲ ಸರ್ವಾಂಗವೆಲ್ಲ ಲಿಂಗ ಕಾಣ ಅಂತ ಹೇಳಿ, ಅವರ ಪಾದ, ಅವರ ಶರೀರ ಗುರುಗಳದ್ದು ಈಗ ಲಿಂಗಮಯ ಅದ. ಅವರ ಶರೀರ, ಅವರ ಪಾದವನ್ನು ನಾವು ತಲುಪಿದ್ದೀವಿ, ಅವರ ಅನುಭವವನ್ನು ನಾವು ಪಡೆದೀವಿ ಅಂದ್ರೆ ನಾವು ಲಿಂಗಮಯನೇ ಆಗಬೇಕಲ್ಲ, ನಾವು ಲಿಂಗಮಯನೇ ಆಗಬೇಕು. ಅದಕ್ಕೆ ಒಂದು ಕೆಲಸ ಏನು ಮಾಡಬೇಕು ಅಂದರೆ, ನಾವು ಒಬ್ಬ ಗುರುಗಳನ್ನು ಪಡೆದುಕೊಳ್ಬೇಕು ಅಂತ ಶರಣರು ಹೇಳಿದರು. ಆದರೆ ನಮ್ಮದು ಈಗ ಏನಾಗೈತಿ ಅಂದರೆ, ನಮಗೀಗ ಗುರುಗಳಕ್ಕಿಂತ ಗೂಗಲ್ ಗುರುನೇ ದೊಡ್ಡವಾಗ್ಯಾನ. ಆ ಗುರು ಏನ, ಈ ಗುರು ಏನ, ಗೂಗಲ್ ಒಂದಿದ್ರೆ ಆಯ್ತಲ್ಲ ಅಂತ ನಾವು ಹೊಂಟೀವಿ ನೋಡ್ರಿ. ಆದರೆ ಗೂಗಲ್ ಎಲ್ಲ ಮಾಹಿತಿ ಹೇಳಬಹುದು. ಅದ್ರ ಹೆಸರು ಚಂದಿಟ್ಟಾರ ಗೂಗಲ್. ಅದು ಗೂಗಲ್ ಅಂದರೆ ಒಂದ್ರ ಮುಂದೆ ಒಂದು 100 ಸೊನ್ನೆ ಕೊಟ್ಟಿವಿ ಅಂದರೆ ಎಷ್ಟು ಆಗ್ತದಲ್ಲ ಸಂಖ್ಯೆ, ಅಷ್ಟು ಮಾಹಿತಿ ಅದ ಅಂತ ಹೇಳ್ತಾರೆ ಅವರು. ಅದರೊಳಗೆ ಎಲ್ಲ ಮಾಹಿತಿ ಅದ ಗೂಗಲ್ದೊಳಗೆ. ಆದರೆ ಅದು ಗುರು ಆಗಕ್ಕೆ ಬರೋದಿಲ್ಲ. ಅದಕ್ಕೆ ಮಾಹಿತಿಗೆ ಮತ್ತು ಜ್ಞಾನಕ್ಕೆ ಭಾಳ ವ್ಯತ್ಯಾಸ ಅದ. ಗೂಗಲ್ದೊಳಗೆ ಇನ್ಫಾರ್ಮೇಷನ್ ಅದ, ಮಾಹಿತಿ ಅದ. ಗುರಿನೊಳಗೆ ಎನ್ಲೈಟನ್ಮೆಂಟ್ ಅದ, ಅಲ್ಲಿ ಜ್ಞಾನ ಅದ, ಇಲ್ಲಿ ಮಾಹಿತಿ ಅದ. ಮಾಹಿತಿಯನ್ನು ಯಾರು ಬೇಕಾದವ್ರು ಹೇಳ್ಬೋದು, ಒಂದು ಪುಸ್ತಕ ಹೇಳಬಹುದು, ಆದರೆ ಜ್ಞಾನವನ್ನು ಹೇಳೋಕ್ಕಾಗೋದಿಲ್ಲ. ಜ್ಞಾನ ಅಂದರೆ ಬರೀ ಮಾಹಿತಿ ಅಲ್ಲ. ಈಗ ನಮಗೆಲ್ಲರಿಗೂ ಗೊತ್ತದ, ಸೀಕರ್ನಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಮಾಡಿಲ್ಲ, ಅದರ ಜ್ಞಾನ ಇಲ್ಲ ಅದರದ್ದು. ಹೇಳೇವಿ ಹಿಂಗೆ ಮಾವಿನ ಹಣ್ಣು ತರಬೇಕು, ಕಲಸಬೇಕು, ಬೆಲ್ಲ ಹಾಕಬೇಕು, ಇದು ಮಾಹಿತಿ ಆಯಿತು, ಮಾಡಿದ್ದು ಬೇಕಲ್ಲ. ಹಾಗೆ ಗುರು ಏನು ಮಾಡ್ತಾನೋ ಅಂದರೆ, ನಾವು ಸ್ವತಃ ಆತ ಮಾಡಿರ್ತಾನೆ, ನಮಗೆ ಆತ ಅದನ್ನು ಕಲಿಸ್ತಾನೆ, ನಾವು ಅದನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಏನ್ರಿ ಯೋಗ ಪಗ ಧ್ಯಾನ ಅದು ಎಲ್ಲ ಗೂಗಲ್ದಿಂದ ನೋಡಿ ಕಲೀಲಿಕ್ಕೆ ಆಗ್ತದೆ ಏನು? ಯಾರ್ಯಾರು ಮಾಡ್ಯಾರಂತ ಗೂಗಲ್ ಹೇಳ್ಬೋದು ಅಷ್ಟೇ. ಆದ್ರೆ ಅದನ್ನು ಹೆಂಗೆ ಮಾಡಿದರು, ಅವರು ಹೆಂಗೆ ಸಾಧಿಸಿದರು ಗೂಗಲ್ ಹೇಳ್ತದೇನು? ಅದರೊಳಗೆ ನಮ್ಮದು ಈಗ ಎಲ್ಲರದು ಏನು ಅಂದರೆ, ಪ್ರವಚನ ಅದು ಮನ್ಯಾಗ ಕೂತು ಕೇಳಿದ್ರೆ ನಡೀದಿಲ್ಲ ಏನು ಮೊಬೈಲ್ದಾಗ ಅಂತ. ಆ ಮೊಬೈಲ್ದಾಗ ಕೇಳೋದಕ್ಕೆ ಇಲ್ಲಿ ಹೊರಗೆ ಕೇಳೋದಕ್ಕೆ ಎಷ್ಟು ವ್ಯತ್ಯಾಸ ಆಗ್ತೈತಿ ಅಂದರೆ, ಈಗ ನೀವು ಮೊಬೈಲ ಮನ್ಯಾಗ ಕೇಳುವಾಗ ಕಿಶಾಗರೆ ಇಟ್ಕೊಳ್ತೀರಿ. ಅಡುಗೆ ಮನ್ಯಾಗ ಅಡುಗೆ ಮಾಡ್ಕೊಂತ ಕೇಳ್ತಿದ್ರಿ ಅಂದ್ರೆ ಮ್ಯಾಲೆ ಎಲ್ಲೋ ಅಲ್ಲಿ ಅಡುಗೆ ಮನ್ಯಾಗ ಕಿಟಕಿಯಾಗಿ ಇಡ್ತೀರಿ.
ಹೊರಗೆ ಎಲ್ಲರ ಇಡ್ತೀರಿ, ಅದು ಹಾಗೆ ಮಾತಾಡ್ತಿರ್ತದ, ನೀವು ಕಸ ಹೊಡಿತಿರ್ತೀರಿ ಅಥವಾ ಅಡುಗೆ ಮಾಡ್ತಿರ್ತೀರಿ, ಕೇಳ್ತಿರ್ತದ. ಹಂಗೆ ಹೊರಗೆ ಈಗ ಕೂತಾಗ ಗುರುಗಳನ್ನ ಎಲ್ಲರ ಕಿಟಕಿಯಾಗಿಟ್ಟು ಕೇಳಕ್ಕೆ ಬರ್ತದೇನು? ಗುರುಗಳನ್ನ ಆ ಕಡೆ ಎಲ್ಲರ ಒಂದು ಕಡೆ ಇಡೋದು ಹಿಂಗೆ ಕೇಳಕ್ಕೆ ಬರ್ತದೇನು? ಆಗಂಗಿಲ್ಲ. ಹೊರಗಡೆ ಮುಂದೆ ಕೂತು ಕೇಳಬೇಕಾಗ್ತದೆ. ಗುರುಗಳನ್ನು ಕಿಶಾಗ ಹಾಕ್ಕೊಂಡು ಕೇಳ್ಕೊಂತ ಹೋದಂಗೆ ಆಗ್ತದೆ. ಅದರದ್ದು ಎಷ್ಟು ಪರಿಣಾಮ ಆಗೋದು, ಹೊರಗಡೆ ಇರುವಂಥ ವ್ಯಕ್ತಿಯನ್ನು ಕಿಶಾಗ ಹಾಕ್ಕೊಳಕ್ಕೆ ಬರೋಂಗಿಲ್ಲ. ಹಂಗೆ ಗುರುಗಳ ಜ್ಞಾನವನ್ನು ಕಿಶಾಗಿಂದ ಕೇಳಿದ್ರು ಸಹಿತ ಅದು ತಲೆಯಾಗ ಹೋಗಂಗಿಲ್ಲ, ಸುಮ್ಮ ಹೋದಂಗೆ ಆಗ್ತದೆ ಅಷ್ಟೇ. ಅದಕ್ಕೆ ಎಲ್ಲರೂ ನಾವು ಕೇಳೇವೆ ಅಂತಾರೆ, ಏನೂ ಕೇಳಿಲ್ಲಾರ್ದಂಗೆ ಅದಾರು. ನಾವೆಲ್ಲ ಕೇಳೇವೆ ಅಂತಾರೆ, ಏನೂ ಇಲ್ಲ. ಅದಕ್ಕಾಗಿ ಅಪ್ಪುಗಳು ಏನು ಹೇಳ್ತಿದ್ರು ಅಂದ್ರೆ, ಅವರು ಮೊಬೈಲ್ದಾಗ ಹಾಕೋದ ಬೇಡ ಅಂತಿದ್ರು. ಅವರಿಗೆ ಕಾಲಿಗೆ ತೊಂದರೆ ಆಗಿತ್ತಲ್ಲ, ಆವಾಗ ಪ್ರವಚನ ನಡೆಸೋದು ಆಗ್ತಿರಲಿಲ್ಲ. ಆದರೆ ಅವ್ರಿಗೆ ಪ್ರವಚನ ಬಿಡ್ತಿರ್ಲಿಲ್ಲ. ಅವರು ಅದೇ ಒಂದು ಪೂಜೆ ಇದ್ದಂಗಿತ್ತು ಅವ್ರದ್ದು. ಆವಾಗ ಅವರು ಪ್ರವಚನ ಮಾಡೋನು ಅಂತ ಹೇಳೋರು. ನಾವು ಉಳಿದವ್ರೆಲ್ಲರೂ ಏನು ಹೇಳೋರು, ಈಗಾಗಲೇ ಸಾಕಷ್ಟು ಪ್ರವಚನ ಮಾಡ್ಯಾರಿ, ಆತವ್ರನ್ನ ಯೂಟ್ಯೂಬ್ದಾಗ ಹಾಕಿಬಿಡ್ತೀವಿ, ಅವ್ರು ಅಲ್ಲೇ ಮನ್ಯಾಗ ಕೂತ ಕೇಳ್ತಾರ ಅಂತ. ಅವಾಗ ಅವ್ರ ಅಪ್ಪುಗಳು ಹೇಳ್ತಿದ್ರು, ಅದು ಬೇಡ ಅಂತ, ಸತ್ಸಂಗ ಅಂದ್ರೆ ಅದು ಅಲ್ಲ ಅಂತ. ನಾವು ಅವ್ರಿಗೆ ಬರೀ ಮಾಹಿತಿ ಹೇಳಬೇಕಾಗಿಲ್ಲ, ಅವ್ರು ಬಂದು ಕೂಡಬೇಕು, ನಾವು ಹೇಳಬೇಕು. ಅದು ನಿಜವಾಗಿರುವಂಥದ್ದು ಸತ್ಸಂಗ. ಅನುಭವ ಅಂತಂದ್ರೆ ಮೊಬೈಲ್ದಾಗ ಮಾಡೋದು ಅನುಭವ ಅಲ್ಲ, ಹೊರಗಡೆ ಪ್ರತ್ಯಕ್ಷ ಅದು ಅನುಭವ ಆಗಬೇಕು. ಅದ್ರದ್ದು ಭಾಳ ಪರಿಣಾಮ ಇರ್ತದೆ. ಅದಕ್ಕೆ ನೀವು ಏನು ಮಾಡಿರಿ ಅಂದರೆ, ನಮ್ಮ ಕೋಣ್ಯಾಗ ಎಷ್ಟು ಮಂದಿ ಹಿಡಿಸ್ತಾರಲ್ಲ ಅಷ್ಟು ಮಂದಿಗೆ ಕರೀರಿ, ಅಷ್ಟು ಮಂದಿಗೆ ಪ್ರವಚನ ಅಂಥೇಳಿ ಅವ್ರ ಕಾಟಾದ ಮೇಲೆ ಕೂಡ ಅವ್ರದ್ದೇನು ಮಂಚ್ ಇರ್ತಿತ್ತು, ಮಂಚ್ ಮೇಲೆ ಕೂಡ ಅವ್ರ ಕಾಲು ಸಹಿತ ಮಡ್ಸಕ್ಕೆ ಬರ್ತಿರ್ಲಿಲ್ಲ. ಅಲ್ಲೇ ಕೂಡ ಅವರು ಕೋಣ್ಯಾಗ ಎಷ್ಟು ಮಂದಿ ಹಿಡಿಸ್ತಾರ ಅಷ್ಟು ಮಂದಿಗೆ ಪ್ರವಚನ. ಆನಂತರ ಅವ್ರಿಗೆ ಅದು ವೀಲ್ ಚೇರ್ ಮೇಲೆ ತಿರುಗಾಡಾಗಿತ್ತು ಅಂದ್ರೆ ಒಂದು ಸ್ವಲ್ಪ ಹೊರಗೆ ಬಂದು ಮತ್ತೆ ಪ್ರವಚನ ತಪ್ಪಿಸ್ತಿರ್ಲಿಲ್ಲ. ಹಾಗೆ ನಂಬದು ಹೇಗಾಗೈತಿ ಅಂದರೆ, ಇವತ್ತು ಅವ್ರ ಪ್ರವಚನ ಮೊಬೈಲ್ದಾಗ, ಇವ್ರ ಪ್ರವಚನ ಮೊಬೈಲ್ದಾಗ. ಮೊಬೈಲ್ ಹಚ್ಚಿ ಇಟ್ಕೊಳ್ಳೋದು, ಇವು ನಿದ್ದೆ ಮಾಡ್ಕೊಂತ ಮಲ್ಕೊಂಡು ಬಿಡ್ತಾನೆ, ಮುಗೀತು. ಆದರೆ ಅದು ನಿಜವಾದ ಅನುಭವ ಅಲ್ಲ. ಹಾಗೆ ಗುರು ಅಂದರೆ ಹೊರಗಡೆ ಇರಬೇಕು, ಅವ ಪ್ರತ್ಯಕ್ಷ. ಅವ ಹೊರಗಡೆ ನಮಗೆ ಮಾರ್ಗದರ್ಶನವನ್ನು ಮಾಡಬೇಕು. ಈಗ ನಾವು ಒಂದೊಂದು ಸಲ ಏನು ಅನ್ನಿಸ್ತದಂದ್ರೆ, ನಾವೆಲ್ಲ ಗುರುಗಳನ್ನು ಪಡೆದಿರ್ತೀವಿ, ಏನೋ ಒಂದಿಷ್ಟು ಕಲಿತೀವಿ, ತಿಳ್ಕೊಳ್ತೀವಿ, ಆದರೂ ಸಹಿತ ನಮಗೆ ಈ ಲಿಂಗಾನುಭವದ ಸಾಧನೆ ಅಥವಾ ಸತ್ಯದ ಸಾಧನೆ ಅಳವಡುವುದಿಲ್ಲಲ್ಲ, ಯಾಕೆ ಅಂತ ಒಂದೊಂದು ಸಲ ಪ್ರಶ್ನೆ ಬರ್ತದೆ. ಗುರುಗಳದಾರೀಗ, ಆದರೂ ಸಹಿತ ನಮಗದು ಪರಿಣಾಮಕಾರಿ ಆಗುವುದಿಲ್ಲಲ್ಲ ಅಂತ ನಾವು ಅಂತೀವಿ. ಅದಕ್ಕೊಬ್ಬರು ಒಂದು ಚಲೋ ಅಂಥದ್ದೊಂದು ದೃಷ್ಟಾಂತ ಹೇಳ್ತಾರೆ. ಅವರು ಒಂದು ಗಿಳಿ ಸಾಕಿದ್ರಂತ. ಆ ಗಿಳಿಗೆ ಒಂದು ಪಂಜರ ಮಾಡಿದ್ರು, ಪಂಜರದಾಗ ಗಿಳಿ ಇಟ್ಟಿದ್ರು. ಆ ಗಿಳಿಗೆ ಮಾತು ಕಲಿಸಿದ್ರು. ಆ ಗಿಳಿ ಏನು ಹೇಳ್ತಿತ್ತಂದ್ರೆ, ಐ ಹ್ಯಾವ್ ಟು ಫ್ಲೈ ಇನ್ ದ ಸ್ಕಾಯ್ ಅಂತಿತ್ತು. ನಾನು ಆಕಾಶದೊಳಗೆ ಹಾರಬೇಕು, ಐ ಹ್ಯಾವ್ ಟು ಫ್ಲೈ ಇನ್ ದ ಸ್ಕಾಯ್ ಅಂತಂತಿತ್ತು. ಆಕಾಶದೊಳಗೆ ಹಾರಾಡಬೇಕು, ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತ ಗಿಳಿ ಅಂತಿತ್ತು. ಒಂದು ಸಲ ಒಬ್ಬ ಅತಿಥಿ ಅವ್ರ ಮನೆಗೆ ಬಂದ. ಆತ ಮನೆಯೊಳಗೆ ಉಳ್ಕೊಂಡಿದ್ದ. ಹೊರಗೆ ಪಂಜರ್ ನೋಡಿದ, ಗಿಳಿ ಇತ್ತು. ಆ ಗಿಳಿ ಏನಂತಿತ್ತು, ನಾನು ಹೊರಗೆ ಹೋಗಬೇಕು, ಆಕಾಶದೊಳಗೆ ಹಾರಬೇಕು ಅಂತಿತ್ತು. ಹೊರಗಿನವು ಬಂದವ ಏನು ತಿಳ್ಕೊಂಡ ಅಂದ್ರೆ, ಪಾಪ ಈ ಗಿಳಿಗೆ ತ್ರಾಸಾಗೈತಿ, ಅದು ಹೊರಗೆ ಹಾರಿ ಹೋಗ್ಬೇಕಂತದ, ಇವು ಮನ್ಯಾವರೇ ಅದನ್ನು ಪಂಜರದಾಗಿಟ್ಟಾನ, ಎಷ್ಟು ಕಷ್ಟ ಕೊಡಾಕತ್ಯಾನ, ಅದಕ್ಕೆ ಭಾಳ ಇದು ತೊಂದರೆ ಅದಕ್ಕೆ ಅಂತ ತಿಳಿದ. ಏನು ಮಾಡಿದಂತ, ಮನ್ಯಾನ ಇಲ್ದಾಗ ಪಂಜರ ಬಿಚ್ಚಿದಂತ ಅದನ್ನು ಬಾಗಲ ತೆಗೆದ, ಹೋಗ ಹಾರಿ ಅಂತಂದಂತ. ಅದು ಗಿಳಿ ಬಾಗಲ ತೆಗೆದ್ರು ಸಹಿತ ಒಳಗಿನಿಂದ ಮತ್ತೆ ಹೇಳ್ತಿತ್ತಂತ, ಐ ಹ್ಯಾವ್ ಟು ಸ್ಕಾಯ್ ಇನ್ ದ ಫ್ಲೈ ಇನ್ ದ ಸ್ಕಾಯ್, ನಾನು ಆಕಾಶದೊಳಗೆ ಹಾರಾಡಬೇಕು ಅಂತಿತ್ತಂತ. ಮತ್ತೀಗ ಬಾಗಲ ತೆಗೆದನು ಹೋಗಲ್ಲ ಅಂತ, ಹೋಗಾಕ್ತ ಸಾಧ್ಯ ಇಲ್ಲ. ಅವಾಗ ಕೇಳಿದ, ಮನೆ ಬಂದ ಬಳಿಕ ಕೇಳಿದ,
ಇದು ನಾನು ಆಕಾಶದೊಳಗೆ ಹಾರಬೇಕು, ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತ ಹೇಳ್ತದ. ನಾನು ಬಾಗಿಲ ತೆಗೆದು ಬಿಟ್ಟೇನಿ ಇಲ್ದಾಗ, ಆದರೂ ಸಹಿತ ಹಾರಿ ಹೋಗವಲ್ದು, ಏನಿದು ಹಿಂಗ್ಯಾಕಾಗೈತಿ ಅಂತ. ಅದಕ್ಕೆ ಅವ ಹೇಳಿದ, ಮನೆ ಮಾಲಕ, ನಾ ಅದಕ್ಕೆ ಹಂಗೆ ಹಾಡಾಕೆ ಕಲಿಸೇನಿ. ಅದು ಹಾರಿ ಹೋಗ್ಬೇಕಂತ ಅದ್ರದ್ದು ಇಚ್ಛಾ ಇಲ್ಲ, ನಾ ಅದಕ್ಕೆ ಹಾಡಾಕೆ ಕಲಿಸೇನಿ. ಹಂಗೆ ಅದು ನೀ ಬಂದರೂ ಹಾಡ್ತದ, ಮತ್ತು ಯಾರು ಬಂದರೂ ಹಾಡ್ತದ. ಅದು ಬರೀ ಹಾಡುವುದಷ್ಟೇ, ಹಾರುವುದಿಲ್ಲ. ನಮ್ಮದು ಹಾಗೆ ಆಗ್ಯದ, ಹಾಡುವುದಷ್ಟೇ, ಅನುಭವಿಸುವುದನ್ನೇ ಇಲ್ಲ, ಹೇಳುವುದಷ್ಟೇ ಆಯಿತು. ಆದರೆ ಅದರದ್ದು ಅಳವಡಿಕೆ ನಮ್ಮ ಒಳಗೆ ಎಷ್ಟು ಆಗೈತಿ ಅಂತಿಲ್ಲ. ಹಂಗೆ ನಮಗೆ ಗುರು ಸಿಕ್ಕರೂ ಸಹಿತ ನಾವು ನಿಜವಾಗೂ ಅದನ್ನು ಸಾಧನೆ ಮಾಡಲಿಲ್ಲ ಅಂದ್ರೆ ಅದ್ರದ್ದು ಪರಿಣಾಮ ಏನೂ ಆಗಂಗಿಲ್ಲ. ಇದು ಒಂದು ಮಹತ್ವದ್ದು. ಇನ್ನು ಎರಡನೇ ಸಂಗತಿ ಏನು ಅಂದ್ರೆ, ಆಯಿತು ಗುರುಗಳನ್ನು ನೀವು ಪಡಿಬೇಕು ಅಂತ ಶರಣರೆಲ್ಲರೂ ಹೇಳ್ತಾರೆ. ಆದರೆ ಗುರುಗಳರೇ ಎಂಥವ್ರು ಇರಬೇಕು, ಅವ್ರು ಯಾವ ಡಿಗ್ರಿ ಮುಗಿಸಿರಬೇಕು, ಎಷ್ಟು ಗ್ರಂಥಗಳನ್ನು ಕಲ್ತಿರಬೇಕು, ಅವರು ಯಾವ ದೇಶದವ್ರು ಇರಬೇಕು, ಇದು ದೊಡ್ಡ ಪ್ರಶ್ನೆ ನಮ್ಮದು. ಈಗಾದರೆ ನಾವು ಯಾರಿಗಾರ ತೆಗೆದುಕೊಳ್ಬೇಕಾದ್ರೆ ಅವ್ರದ್ದು ಏನು ಕ್ವಾಲಿಫಿಕೇಷನು, ಏನು ಅರ್ಹತೆ ಅಂತ ಕೇಳ್ತೀವಲ್ಲ. ಹಂಗೆ ಗುರುವಿನ ಅರ್ಹತೆ ಏನು, ಯಾರನ್ನು ನಾವು ಗುರು ಅಂತ ಮಾಡ್ಕೊಳ್ಳೋದು, ಇದೇ ಒಂದು ದೊಡ್ಡ ಕಷ್ಟದ್ದು. ನಾವೆಲ್ಲರೂ ಈಗ ಸರ್ಟಿಫಿಕೇಟ್ ತೊಗೊಂಡು ಕೂತೇವೆ, ನಾ ಗುರು ನೀ ಗುರು ಅಂಥೇಳಿ ಎಲ್ಲರೂ ಸರ್ಟಿಫಿಕೇಟ್ ತೊಗೊಂಡು ಕೂತಾರೆ. ಅದೊಂದು ಡಿಗ್ರಿ ಇತ್ತಂದರೆ ಎಲ್ಲರೂ ಪಡೆದುಕೊಳ್ಬಿಡ್ತಿದ್ರು ಸುಲಭವಾಗಿ. ಆದರೆ ಗುರು ಅನ್ನೋದು ಹೆಂಗೆ ಬರ್ತದ ಅಂತ ಶಂಕರಾಚಾರ್ಯರ ಜೀವನದಲ್ಲಿ ಒಂದು ಪ್ರಸಂಗ ನಡೀತದೆ. ಅವರು ಬಹಳ ದೊಡ್ಡ ವ್ಯಕ್ತಿಗಳು, ಬರೀ 32 ವರ್ಷ ಬದುಕಿದರೂ ಕೂಡ 300 ವರ್ಷ ಬದುಕಿದ್ರೆ ಎಷ್ಟು ಮನುಷ್ಯ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯದ ಅಷ್ಟು ಜ್ಞಾನವನ್ನು 32 ವರ್ಷದಲ್ಲಿ ಕೊಟ್ಟು ಹೋದರು ಶಂಕರಾಚಾರ್ಯರು. ಅವರು ಹೇಳಲಾರ್ದಂಥ ಜ್ಞಾನನೇ ಉಳಿದಿಲ್ಲ, ಅಷ್ಟು ಜ್ಞಾನವನ್ನು ಹೇಳಿದರು. ಒಂದು ಸಲ ಅವರು ಕಾಶಿಯಲ್ಲಿದ್ದಾಗ ಗಂಗಾ ನದಿಗೆ ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನ ಮಾಡಿ ದಾರಿಯಿಂದ ಬರ್ತಾ ಇರ್ತಾರೆ. ಎದುರಿಗೆ ಒಬ್ಬ ಚಾಂಡಾಲ ಬರ್ತಾನೆ. ಆತ ಚಾಂಡಾಲ, ಮೈಯೆಲ್ಲ ಹೊಲಸಾಗಿರ್ತದೆ. ಅದು ಸ್ಮಶಾನ ಕಾಯುವಂಥ ಚಾಂಡಾಲ ಅಲ್ಲಿಗೆ ಬರ್ತಾನೆ. ಇವರು ಶಂಕರಾಚಾರ್ಯರು ಜೀವನದ ತುಂಬ ಅದ್ವೈತವನ್ನು ಹೇಳಿದಂಥವರು. ನಾನು ಶರೀರ ಅಲ್ಲ, ನಾನು ಆತ್ಮಸ್ವರೂಪ, ನಾನು ಬ್ರಹ್ಮ ಸ್ವರೂಪ ಅಂತ ಹೇಳಿದವರು. ಎದುರಿಗೆ ಒಬ್ಬ ಹೊಲಸು ಚಾಂಡಾಲ ಬಂದದ್ದನ್ನು ನೋಡಿ ಇವರು ಸ್ನಾನ ಮಾಡಿ ಬರ್ತಿರ್ತಾರೆ. ಅವಾಗ ಅವರು ಶಂಕರಾಚಾರ್ಯರು ಏನಂತಾರೋ, ಹೊಲಸದದಿ ಪಕ್ಕಕ್ಕೆ ಸರಿ ಅಂತಾರೆ. ಹೊಲಸದದಿ ಚಾಂಡಾಲದದಿ ಬದಿಗೆ ಸರಿದು ನಿಂತ್ಕೋ ಅಂತಾರೆ. ಅವನು ಚಾಂಡಾಲನು ಇವ್ರ ಮಾತುಗಳನ್ನು ಮೊದಲೆಲ್ಲ ಕೇಳಿದ್ದ. ಅವನು ಕಾಶಿಯಲ್ಲೇ ಇರುವಂಥವ. ಅವಂದ, ಏನು ನನ್ನ ದೇಹ ಸರಿಬೇಕೋ ಏನ ಆತ್ಮ ಸರಿಬೇಕೋ ಅಂತ ಕೇಳಿದವ. ದೇಹ ಅಂತೂ ಅದು ಇಲ್ಲಂತ ಹೇಳ್ತೀರಿ, ಹೊಲಸು ಯಾರಿಗೆ? ಮತ್ತು ಆತ್ಮ ನಿಮ್ಮನ್ನು ಬಿಟ್ಟು ಸರಿದು ಎಲ್ಲಿಗೆ ಅದು ಅಂತ ಅವನು ಚಾಂಡಾಲ ಹೇಳಿದ. ಆವಾಗ ಇವರಿಗೆ ಒಂದು ಹೊಳಿತು, ಎಂಥ ಮಾತನ್ನು ಹೇಳಿದಪ್ಪ ನೀನು. ಅದ್ವೈತ ಅಂತ ನಾನು ಎಲ್ಲ ಹೇಳ್ತಿದ್ದೆ. ಅದ್ವೈತ ಅಂದರೆ ದ್ವೈತ ಇಲ್ಲ, ಎರಡು ಅಂತಿಲ್ಲ, ಎಲ್ಲರೂ ಒಂದೇ. ಹೊರಗೆ ಬೇರೆ ಬೇರೆ ಕಾಣ್ಬೋದು ಅಷ್ಟೇ, ಆದರೆ ಒಳಗೆ ಮಾತ್ರ ಒಂದೇ ಅಂತ ನಾವು ಹೇಳ್ತೀವಲ್ಲ. ಆದರೆ ನಾ ಬೇರೆ, ಈ ಚಾಂಡಾಲ ಬೇರೆ ಅಂತ ಭಾವನೆ ಬಂತು. ನನ್ನ ಈ ಕಣ್ಣು ತರಿಸಿದವ ಯಾರು ಅಂದರೆ ಈ ಚಾಂಡಾಲ. ಆ ಚಾಂಡಾಲನ ಕುರಿತು ಅವ್ರ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತು. ಅಲ್ಲೇ ಒಂದು ಪದ್ಯವನ್ನು ರಚನೆ ಮಾಡಿದರು. ಅದಕ್ಕೆ ಮನೀಷ ಪಂಚಕ ಅಂಥೇಳಿ ಒಂದು ಹಾಡವನ್ನು ರಚನೆ ಮಾಡಿದರು. ಆ ಹಾಡಿನ ತುಂಬ ಕೊನೆಗೆ ಏನು ಹೇಳ್ತಾರೋ ಅಂದ್ರೆ, ಚಾಂಡಾಲೋ ಅಸ್ತಿ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷ ಮಮ ಗುರುಹು ಅಂತ. ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮಮ ಗುರು ಅಂತ ಹೇಳಿದರು. ನನ್ನ ಗುರು ಯಾರು ಅಂದ್ರೆ ಚಾಂಡಾಲಿರಲಿ ಇಲ್ಲ ಬ್ರಾಹ್ಮಣ ಇರಲಿ, ಆದರೆ ಯಾರಿಗೆ ಜ್ಞಾನ ಆಗೈತಿ,
ಈಗ ಈ ಚಾಂಡಾಲನಿಗೆ ಜ್ಞಾನ ಆಗ್ಯದ, ಅವನು ನನ್ನ ಕಣ್ಣು ತೆರೆಸ್ಯಾನ, ಆದ್ದರಿಂದ ಈ ಚಾಂಡಾಲ ನನ್ನ ಗುರು ಅಂತ ಶಂಕರಾಚಾರ್ಯ ಹೇಳಿ. ನೋಡ್ರಿ ಹೇಗಿರಬೇಕು. ಜ್ಞಾನವನ್ನು ಯಾರು ಹೇಳಿದರೆ ಏನು? ಆ ಜ್ಞಾನವನ್ನು ಚನ್ನಬಸವಣ್ಣವರು ಸಣ್ಣವರಿದ್ದರು, ಅಲ್ಲಮ್ಮ ಪ್ರಭುದೇವರಂಥ ಯೋಗಿಗಳು ಭಾಳ ದೊಡ್ಡವರಿದ್ದರು. ಆದರೂ ಸಹಿತ ಎಲ್ಲ ವಚನಗಳಿಗೆ ಮುದ್ರಾ ಹಾಕೋರು ಚನ್ನಬಸವಣ್ಣವರು. ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ಮಹಾರಾಜರು ಬರೀ 15-16 ವರ್ಷನಲ್ಲೇ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದರು. ಅವರು 18 ವರ್ಷ ಅಷ್ಟೇ ಬದುಕಿದರು. ಇವತ್ತಿಡೀ ಮಹಾರಾಷ್ಟ್ರದ ತುಂಬ ಎಲ್ಲ ಮನೆಗಳಲ್ಲಿ ಜ್ಞಾನೇಶ್ವರಿ ಅದ. ಜ್ಞಾನ ಯಾರು ಹೇಳಿದರೆ ಏನು? ಅವರು ಹೆಣ್ಣುಮಕ್ಕಳು ಗುರು ಇರಬಹುದು, ಗಂಡು ಮಕ್ಕಳು ಇರಬಹುದು, ಸಣ್ಣ ಹುಡುಗರು ಗುರು ಇರಬಹುದು, ಒಬ್ಬ ಸಾಮಾನ್ಯ ಮನುಷ್ಯ ಇರಬಹುದು. ಮತ್ತು ಭಾರಿ ಆತ ಶಾಸ್ತ್ರನೇ ಕಲ್ತಿರ್ಬೇಕಂತಿಲ್ಲ. ಶಾಸ್ತ್ರ ಎಷ್ಟೋ ಜನ ಕಲಿಯುವುದಿಲ್ಲ. ಶಾಸ್ತ್ರ ಅಂದರೆ ಏನು? ಎಲ್ಲ ಗ್ರಂಥಗಳನ್ನು ಓದೋದು ವ್ಯಾಕರಣ ಶಾಸ್ತ್ರ ಕಲ್ತಂಗೆ ಅಷ್ಟೇ ಅದರ ಅರ್ಥ, ಮಾಹಿತಿ ಸಂಗ್ರಹ ಮಾಡಿದಂಗೆ. ಆದ್ದರಿಂದ ನಾವು ಇಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಏನು ಅಂದರೆ ಗುರುಗಳನ್ನು ನಿಜವಾಗಲೂ ಗುರುತಿಸುವಾಗ, ಆಶ್ರಯ ಪಡೆಯುವಾಗ, ಆರಿಸಿಕೊಳ್ಳುವಾಗ ಯಾವ ಗುರುಗಳನ್ನು ನಾವು ಆರಿಸಿಕೊಳ್ಬೇಕು. ಈಗಂತೂ ಯಾರ ಹತ್ತಿರ ಹಣ ಅದಾರ ಅವರು ದೊಡ್ಡ ಗುರುಗಳು, ಯಾರ ಹತ್ತಿರ ದೊಡ್ಡ ಪೀಠ ಅದ ಅವರು ದೊಡ್ಡ ಗುರುಗಳು. ಬಸವಣ್ಣವರ ಹತ್ತಿರ ಇದ್ದಾಗ ಅವ್ರ ಗುರುಗಳು ಯಾರು ಇರಲಿಲ್ಲ. ಅವಾಗ ಯಾರು ಹೆಚ್ಚು ಹಣ ಗಳಿಸಿದಾರ ಅವಾಗ ಯಾರು ಗುರುಗಳು ಇರಲಿಲ್ಲ. ಅವರು ಅಲ್ಲಂ ಪ್ರಭುದೇವ್ರನ್ನ ಗುರುತಿಸಿದರು, ಮತ್ತಾರನ್ನೂ ಗುರುಸಿದ್ರು. ಅವರೇನು ಪೀಠಾಧಿಕಾರಿ ಇರಲಿಲ್ಲ, ಅವರೇನು ಭಾರಿ ದೊಡ್ಡ ಹಣವಂತರು ಇರಲಿಲ್ಲ. ಆದರೂ ಅವರು ಗುರುತಿಸಿದರು. ನಾವು ನೋಡಬೇಕಾಗಿರುವುದೇನು ಅಂದರೆ ಅವರಲ್ಲಿ ಜ್ಞಾನ ಅದನೋ ಇಲ್ಲೋ, ನಮಗದು ಜ್ಞಾನ ಉಪಯೋಗ ಆಗ್ತದನೋ ಇಲ್ಲೋ, ಇಷ್ಟು ನಾವು ಅದನ್ನು ನೋಡಬೇಕಾಗ್ಯದ. ಅವ್ರು ಹೆಂಗಿದ್ರೆ ತೊಗೊಂಡು ನಮಗೇನು ಮಾಡಬೇಕಾಗ್ಯದ? ಅವರಲ್ಲಿ ಜ್ಞಾನ ಅದೋ ಇಲ್ಲೋ ಬೇಕು. ಅದು ನಾವು ಮಾಡಬೇಕಾಗಿರುವಂಥ ಕೆಲಸ. ಮತ್ತು ಇನ್ನೊಂದು ಏನು ಅಂದರೆ ನಾವು ಬರೀ ಗುರುಗಳನ್ನು ಗುರುತಿಸೋದು ಅಷ್ಟೇ ಆಯಿತು, ಆದರೆ ನಮ್ಮಲ್ಲಿನೂ ಶಿಷ್ಯತ್ವ ಅನ್ನೋದು ಬರಬೇಕಾಗ್ತದೆ. ಗುರು ಅದಾನ, ಶಿಷ್ಯತ್ವ ನಮ್ಮಲ್ಲಿ ಬರಲಿಲ್ಲ ಅಂದರೆ ನಮಗೆ ಎಂದೂ ಗುರು ಸಿಗಂಗಿಲ್ಲ, ನಮಗೆ ಜ್ಞಾನವೂ ಆಗೋದಿಲ್ಲ. ಗುರು ಸಿಗಬೇಕಾಗಿತ್ತಂದ್ರೆ ಶಿಷ್ಯನ ಹೃದಯದಲ್ಲಿ ಮೊದಲು ಶಿಷ್ಯತ್ವ ಬರಬೇಕು. ನಾವು ಶಿಷ್ಯರಾದೀವಿ ಅಂದರೆ ಗುರು ಸಿಗ್ತಾನೆ. ಇಲ್ಲ ನಾವು ಗುರುನ ಬರೀ ಹುಡುಕಾಡೋಕೆ ಹೋದೀವಿ ಅಂದರೆ ಇವ್ರು ಗುರು ಅದಾರ, ಅವ್ರು ಗುರು ಅದಾರ, ಹುಡುಕಾಡೋವನಿಗೆ ಎಂದೂ ಗುರು ಸಿಗಂಗಿಲ್ಲ. ಅವನಿಗೆ ಹುಡುಕಾಡ್ದ ಆಯಿತು ಏನೇನು ದೋಷಗಳದಾವಂತ. ಮೊದಲು ಏನಾಗ್ತಿತ್ತಂತ, ಮೊದಲು ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡ್ತಿದ್ರು. ಇವ ಜ್ಞಾನವನ್ನು ಪಡಿಲಿಕ್ಕೆ ಯೋಗ್ಯ ಅದಾನೋಲ್ಲ ಅಂತ ಪರೀಕ್ಷೆ ಮಾಡ್ತಿದ್ರು. ಆದರೆ ಈಗ ಏನಾಗೈತಿ ಅಂದರೆ ಶಿಷ್ಯರ ಗುರುಗಳನ್ನ ಪರೀಕ್ಷೆ ಮಾಡಾಕತ್ತಾರೆ. ಇವರು ಈಗ ತಿಳಿದತ್ತೋ ಇಲ್ಲೋ, ಇವರು ಸರಿಯಾಗಿ ಅದಾರೋ ಇಲ್ಲೋ ಅಂಥೇಳಿ ಶಿಷ್ಯರೇ ಗುರುಗಳ ಪರೀಕ್ಷೆ. ಆದರೆ ಹಿಂದಕ್ಕೆ ಗುರುಗಳಲ್ಲಿರುವಂಥ ಭಕ್ತಿ ಭಾಳ ವಿಶೇಷ ಇರ್ತಿತ್ತು. ಅದು ಮಹಾರಾಷ್ಟ್ರದಲ್ಲಿ ಸಮರ್ಥ ರಾಮದಾಸರು ಅಂತ ಆಗಿ ಹೋದರು. ಆಗಿನ ಕಾಲದಲ್ಲಿ ಅವ್ರ ಜೋಡಿ 10,000 ಜನ ಶಿಷ್ಯರು ಇರ್ತಾರಂತ ಹೇಳ್ತಾರೆ. ಅವ್ರು ಬರೀ ಮೈ ಮೇಲೆ ಏನಿಲ್ಲ, ಕೌಪಿನ ಅಷ್ಟೇ ಇಟ್ಟುಕೊಂಡು ಇಡೀ ಮಹಾರಾಷ್ಟ್ರ ತುಂಬ ಎಲ್ಲ ತಿರುಗಾಡಿದರು. ಎಲ್ಲ ಕಡೆ ಜ್ಞಾನವನ್ನು ಹರಿವಿದರು. ಅವರ ರಚನೆ ಮಾಡಿರುವಂಥ ದಾಸಬೋಧ ಎಲ್ಲ ಕಡೆ ಅದ ಇವತ್ತು. ಅವರು ಶಿಷ್ಯರನ್ನು ಇದ್ರಲ್ಲ ಅವ್ರ ಹತ್ತಿರ, ಅದ್ರಾಗ ಒಬ್ಬ ಶಿಷ್ಯ ಕಲ್ಯಾಣಿ ಅಂತ ಒಬ್ಬ ಶಿಷ್ಯ ಇದ್ದ. ಅವನ ಮೇಲೆ ಭಾಳ ಪ್ರೀತಿ ಅವರಿಗೆ. ಕುಳಿತಾಗ ನಿಂತಾಗ ಅವನು ಕೇಳುವವರು ಮತ್ತು ಉಪದೇಶ ಮಾಡುವಾಗ ಅವನು ಕಲ್ಯಾಣಿ ಮುಂದಿದ್ರೇ ಪ್ರವಚನ ಹೇಳೋರು, ಉಪದೇಶ ಹೇಳೋರು. ಈ ಉಳಿದ ಶಿಷ್ಯರಿಗೆ ಏನಪ್ಪ ಗುರುಗಳು ನಾವು ಇಷ್ಟೆಲ್ಲ ಜನ ಅದೇವಿ, ನಮ್ಮನ್ನೆಲ್ಲ ಬಿಡ್ತಾರೆ, ಅವನೊಬ್ಬನ ಗುರುತಿಸ್ತಾರೆ, ಏನಿದು ಅಂತ ಇವ್ರಿಗೆಲ್ಲ ಒಂದು ಸ್ವಲ್ಪ ಮನಸ್ಸಿಗೆ ನೋವ. ಆವಾಗ ಗುರುಗಳಿಗೆ ಗೊತ್ತಾಯಿತು ಶಿಷ್ಯರ ಮನಸ್ಸಿನಾಗ ಹಿಂಗೈತಿ ಅಂತ. ಅದಕ್ಕೆ ಅವರು ಒಂದು ಸಲ ಏನು ಮಾಡಿದರು, ಅವರು ಒಂದು ಕಾಲಿಗೆ ಹುಣ್ಣಾಗೈತಿ ಅಂತ ತಿಳಿದು ಒಂದು ಬಟ್ಟೆ ಕಟ್ಟಿಕೊಂಡಿದ್ದರು.
ಅದು ನೋವು ಆಗ್ತದ, ಭಾಳ ನೋವು ಆಗ್ತದ ಅಂಥೇಳಿ ಬಟ್ಟೆ ಕಟ್ಕೊಂಡಿದ್ದರು. ಶಿಷ್ಯರಿಗೆಲ್ಲರಿಗೂ ಹೇಳಿದ್ರು, ಇದು ನೋವು ಆಗೈತಿ, ಹುಣ್ಣಾಗೈತಿ, ತ್ರಾಸ ಆಗ್ತದ ಅಂತ. ಆವಾಗ ಶಿಷ್ಯರೆಲ್ಲ ಡಾಕ್ಟ್ರುಗಳನ್ನು ತಂದು ಕರೆಸಿ ಕೇಳಿ ತೋರಿಸಿದ್ರು. ಎಲ್ಲ ಉಪಚಾರ ಆಯಿತು, ಗುಣ ಆಗ್ತಾ ಇಲ್ಲ. ಡಾಕ್ಟ್ರಿಗೆ ಶಿಷ್ಯರು ಕೇಳಿದರು, ಇದಕ್ಕೇನು ಔಷಧ ಮಾಡುವುದು ಅಂತ. ಆವಾಗ ಅವರು ಡಾಕ್ಟ್ರು ಹೇಳಿದರು, ಇದು ಯಾವ ಔಷಧಕ್ಕೂ ಗುಣ ಆಗೋದಿಲ್ಲ. ಏನು ಮಾಡಬೇಕು ಅಂದರೆ, ಯಾರೇ ಒಬ್ಬರು ಶಿಷ್ಯರು ಇದನ್ನು ಬಾಯಿ ಹಾಕಿ ಹೀರಿ ತೆಗೆದಾಗ ಮಾತ್ರ ಅದು ಗುಣ ಆಗ್ತೈತಿ ಅಂತ. ಅದು ಹುಣ್ಣ ವಾಸನೆ ಬರ್ತಿತ್ತು, ಎಲ್ಲ ಸೋರ್ತಿತ್ತು. ಇವರು ಶಿಷ್ಯರು ನೋಡಿದ್ರಲ್ಲ, ಇಂಥ ಹುಣ್ಣು ಬಾಯಿಂದ ಹೆಂಗೇನು ಹೀರುವುದಪ್ಪ. ಎಲ್ಲ ಶಿಷ್ಯರು ಒಬ್ಬರು ಮುಖ ಒಬ್ಬರು ನೋಡ್ತಿದ್ರು. ಆ ಬಳಿಕ ಕಲ್ಯಾಣಿ ಅನ್ನುವಂಥ ಶಿಷ್ಯ ಬಂದ. ಅವ ನೋಡಿದ, ಏನಾಗೈತಿ ಗುರುಗಳಿಗೆ ಅಂದ. ಹಿಂಗಾಗ್ಯದ ಗುರುಗಳಿಗೆ ಹುಣ್ಣಾಗ್ಯದ. ಡಾಕ್ಟ್ರು ಹೇಳ್ಯಾರ ಯಾರೇ ಬಾಯಿಂದ ತೆಗಿಬೇಕಂತ, ಅವಾಗ ಗುಣ ಆಗ್ತೈತಿ ಅಂತ. ಅವಾಗ ಅವ್ನು ಕಲ್ಯಾಣಿ ಅಂದ, ಅದಕ್ಕೆ ಯಾಕೆ ಅಂಥ ಮಹತ್ವ ಅದ, ಅದೇನು ದೊಡ್ಡ ಕೆಲಸ, ನಾ ತೆಗಿತೀನಿ ಅಂಥೇಳಿ ಗುರುಗಳ ಹತ್ತಿರ ಹೋದ. ಕಾಲ ನೋಡಿದ, ಹುಣ್ಣು ನೋಡಿದ, ಬಾಯಿ ಹಾಕಿ ಹೀರ್ಲಿಕ್ಕೆ ಶುರು ಮಾಡಿದ. ಅದು ಮೊದಲೆಲ್ಲ ಹುಣ್ಣಿತ್ತು. ಆ ಬಳಿಕ ಸ್ವಲ್ಪ ಆದ ನಂತರ ಹುಣ್ಣಿರಲಿಲ್ಲ, ಮಾವಿನ ಹಣ್ಣಿತ್ತು. ಅದು ಹೀರಿದಂಗೆ ಮಾವಿನ ರಸ ಬರಲಿಕ್ಕೆ ಶುರು ಆಯಿತು. ಅವರು ಗುರುಗಳು ಶಿಷ್ಯರಿಗೆ ಹೇಳಿದ್ರು, ಇದೇ ನೋಡಪ್ಪ, ನಿಮಗೆ ಇದೇನು ಹಣ್ಣು ಇಟ್ಟಿಲ್ಲ, ಇದೇನು ದೊಡ್ಡ ಪವಾಡ ಅಲ್ಲ, ನಿಮ್ಮ ಮನಸ್ಸನ್ನು ಪರೀಕ್ಷೆ ಮಾಡೋದಕ್ಕಾಗಿ ಹೀಗೆ ಮಾಡೈತಿ ಅಂತ. ನಮ್ಮದು ನಿಷ್ಠ ಎಷ್ಟೈತಿ ಅಂತ ಗುರುಗಳ ಮೇಲೆ ತೋರಿಸೋದಕ್ಕಾಗಿ ಹೀಗೆ ಇದನ್ನು ಮಾಡೈತಿ ಅಂತ. ಹಾಗೆ ನಂಬದು ಹೆಂಗಾಗೈತಿ ಅಂದರೆ, ನಾವು ಗುರುಗಳನ್ನ ಕೂಡಿಸಿಕೊಂಡು, ಹಾಂ ಹೇಳ್ರಿ ಗುರುಗಳ, ನಿಮಗೇನು ತಿಳಿದತಿ, ಇದನ್ನು ತಿಳ್ಕೊಂಡರೆ, ಹಾಂ ಆಯ್ತು, ಅದು ನಮಗೆ ಗೊತ್ತದ, ಮತ್ತೇನು ತಿಳ್ಕೊಂಡರಿ ಅದನ್ನು ಹೇಳ್ರಿ. ಇವತ್ತು ಆ ಗುರುಗಳದ ದಿಕ್ಕು ತಪ್ಪೈತೆ, ಅವು ಭಕ್ತರ ಕೈಯಾಗ ಸಿಕ್ಕು, ಶಿಷ್ಯರ ಕೈಯಾಗ ಸಿಕ್ಕ ಗುರುಗಳದ ದಿಕ್ಕು ತಿಳಿಲಾರ್ದಂಗೆ ಆಗೈತಿ. ನಾ ಯಾಕರೆ ಗುರು ಆದ್ನಿಪ್ಪ ಅಂತ ನಾವು. ಆದರೆ ಇಲ್ಲಿಗ ಶರಣರು ಅವರಿಗೆ ಬಹಳ ಮಹತ್ವ ಕೊಟ್ಟರು ಗುರುಗಳಿಗೆ. ಅಷ್ಟಾವರಣದಲ್ಲೇ ಒಂದು ಇಟ್ರಲ್ಲ ಗುರು ಲಿಂಗ ಜಂಗಮ, ಹಾಗೆ ಈಗ ಗುರು ಒಂದು ಇದು ಇರಬೇಕು. ಇಷ್ಟಾದ ನಂತರ ಈಗ ನಮ್ಮ ಮತ್ತು ಪ್ರಶ್ನೆ ಶರಣರಿಗೆ, ಆಯಿತು ನಾವು ಸಂಸಾರ ಬಿಟ್ಟೀವಿ, ಗುರುಗಳನ್ನು ಹಿಡ್ದೀವಿ, ಗುರುಗಳ ಅನುಗ್ರಹ ಪಡೆದೀವಿ, ಇಷ್ಟಕ್ಕೆ ಮುಗಿತೇನು, ಮುಂದೆ ನಾವು ಅನುಭವ ಪಡಿಬೇಕಲ್ಲ, ಅದಕ್ಕೇನು ಮಾಡಬೇಕು? ಆವಾಗ ಅವರು ಶರಣರು ಹೇಳಿದರು, ಇವತ್ತೇ ಎಲ್ಲ ಹೇಳೋಕ್ಕಾಗೋದಿಲ್ಲ, ನಾಳೆ ತಪ್ಪಿಸ್ಲಾರ್ದ ಬಾ ಮತ್ತು ಸರಿಯಾದ ಸಮಯಕ್ಕೆ ಬಾ, ಅವಾಗ ಹೇಳ್ತೀನಿ ಅಂತ ಶರಣರು ಹೇಳಿದರು. ನಮಸ್ಕಾರ.